ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನ ಮತ್ತು ಅಲ್ಲಿರುವಂಥ ISIನ ನಂಟಿರುವಂಥದ್ದು. ಅದರಲ್ಲಿ ಯಾವ ಅನುಮಾನ ಇಟ್ಕೊಳ್ಬೇಡಿ. ಅವರು ತರಬೇತಿ ಕೊಳ್ಳಾರ್ದೇನೆ, ಅವರವ್ರನ್ನ ಪೋಷಿಸಲಾರ್ದೇನೆ ಇದು ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಮತ್ತು ISIನ ನಂಟು. ದಾಳಿಯ ಮಾಸ್ಟರ್ ಮೈಂಡ್ ಹಾಸಿಮ್ ಮೂಸಾ ಅಂತ. ಏನ್ ಮೂಸಾಕ್ ಹೋಗಿದ್ನೋ? ಪಾಕ್ನ ಪ್ಯಾರಾ ಕಮಾಂಡೋ ಆಗಿದ್ದ ಹಾಸಿಮ್ ಮೂಸಾ ಲಷ್ಕರ್ ಎ ತೈಬಾ ಪ್ರಮುಖ ಕಾರ್ಯಕರ್ತನಾಗಿದ್ದಂತೆ ಇವನು. ಪಾಕ್ನಿಂದಲೇ ದಾಳಿ ಮಾಡೋಕೆ ಭಾರತಕ್ಕೆ ಕಳುಹಿಸಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಕಾಶ್ಮೀರದಲ್ಲಿ ಈಗ ಮತ್ತೊಂದು ಉಗ್ರರ ದಾಳಿಯ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾರಣ ಅವರಿನ್ನೂ ಸಿಕ್ಕಿಲ್ಲ. ಕಾಶ್ಮೀರದಾದ್ಯಂತ 48 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಉಗ್ರ ಸಂಭಾವ್ಯ ದಾಳಿ ಎಚ್ಚರಿಕೆಯನ್ನ ಗುಪ್ತಚರ ಇಲಾಖೆ ಕೊಟ್ಟಿದೆ. ಗುಲ್ಮಾರ್ಗ್, ದಾಲ್ ಲೇಕ್ ಸೇರಿದಂತೆ ಪ್ರಸಿದ್ಧ ತಾಣಗಳನ್ನ ಈಗ ಬಂದ್ ಮಾಡಿದ್ದಾರೆ. ಯಾವ ಪ್ರವಾಸಕ್ಕೂ ಕೂಡ ಇಲ್ಲ. ಇದೇ 4-5 ತಿಂಗಳು ಅವರಿಗೆ ದುಡಿಮೆ, ಇನ್ನುಳಿದಂಥ ಸಂದರ್ಭದಲ್ಲಿ ಅವರಿಗೆ ದುಡಿಮೆನೇ ಇಲ್ಲ. ಬಟ್ ಈಗ ಜುಲೈಯಿಂದ ಅಮರನಾಥ ಯಾತ್ರೆ ಶುರುವಾಗುತ್ತೆ. ಅದಕ್ಕೆ ಪ್ಲಾನ್ ಮಾಡ್ಕೊಂಡಿರೋರ್ದೇನು? ಬಿಡ್ತಾರಾ ಬಿಡಲ್ವಾ? ಈ ಪ್ರಶ್ನೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಏನ್ ಸರ್, ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ, ದುಡ್ಡೆಲ್ಲ ಕಟ್ಬಿಟ್ಟಿದ್ದೀವಿ, ಹೆಂಗೆ ಏನು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಈಗ ಸದ್ಯಕ್ಕಂತೂ ಗೊತ್ತಿಲ್ಲ. ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಯ ಬೆನ್ನಲ್ಲೇ ಮತ್ತೆ ಕಾಶ್ಮೀರದಲ್ಲಿ ಮತ್ತೊಂದು ದಾಳಿಯ ಆತಂಕ ಈಗ ನಿರ್ಮಾಣ ಆಗಿರುವಂಥದ್ದು. ಸಂಭಾವ್ಯ ದಾಳಿಯ ಬಗ್ಗೆ ಈಗ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದೆ. ಕಾಶ್ಮೀರದ ಬೇರೆ ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ದಾಳಿ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಈಗ ಕಾಶ್ಮೀರದಲ್ಲಿರುವಂಥ 48 ಪ್ರವಾಸಿ ತಾಣಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ಸೋನ್ಮಾರ್ಗ್, ಗುಲ್ಮಾರ್ಗ್ ಸೇರಿದಂತೆ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ದಾಲ್ ಲೇಕಲ್ಲೂ ಕೂಡ ಈಗ ಪ್ರವಾಸಿಗರನ್ನ ನಿರ್ಬಂಧಿಸುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದೆ. ಈ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರವಾಸಿಗರ ಸಂಖ್ಯೆಯು ಕೂಡ ಈಗ ಕಾಶ್ಮೀರದಲ್ಲಿ ಕಡಿಮೆ ಆಗಿದೆ, ಇಳಿಮುಖವಾಗಿದೆ. ನಾನು ಇವತ್ತಿನ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿ ಇವತ್ತಿಗೆ 1 ವಾರ ಆಗಿರುವಂಥದ್ದು. 1 ವಾರ ಕಳೆದ ಬಳಿಕ ಇಡೀ ಕಾಶ್ಮೀರ ಬಣಗುಡ್ತಾ ಇರುವಂಥದ್ದನ್ನು ನೋಡ್ಬೋದು. ಎಲ್ಲೂ ಕೂಡ ಪ್ರವಾಸಿಗರು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಬಹಳಷ್ಟು ಬೆರಳೆಣಿಕೆಯ ಪ್ರವಾಸಿಗರು ಮಾತ್ರ ಈಗ ಅಲ್ಲಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದು ಪ್ರವಾಸಿಗರು ಭೇಟಿ ನೀಡುವಂತಹ ಸಮಯ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸಾಮಾನ್ಯ ದಿನಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇತ್ತು. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ದಾಲ್ ಲೇಕ್ನಲ್ಲಿ ಸಂಚಾರವನ್ನು ಮಾಡ್ತಿದ್ರು, ದೋಣಿ ವಿಹಾರವನ್ನು ಮಾಡ್ತಾ ಇದ್ರು, ಬೋಟ್ ಹೌಸ್ಗಳಲ್ಲಿ ತಂಗ್ತಾ ಇದ್ರು. ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಅತಿ ಹೆಚ್ಚು ನೋಡಲಿಕ್ಕೆ ಸಿಗ್ತಾ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಈ ಹಿಂದೆ ಭಯೋತ್ಪಾದಕ ದಾಳಿ ಆದ ಬೆನ್ನಲ್ಲೇ ಕಾಶ್ಮೀರದಲ್ಲಿದ್ದಂತಹ ಜನರು ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಿದ್ದಾರೆ. ಮತ್ತೆ ಬರುವಂತ ಜನರೇನಿದ್ರು ಅವರು ಕೂಡ ತಮ್ಮ ಪ್ಲಾನ್ಗಳನ್ನು ಚೇಂಜ್ ಮಾಡಿಕೊಂಡು ಮುಂದಕ್ಕೆ ಹಾಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ 1 ವಾರದ ಅಂತರದಲ್ಲಿ ಇಡೀ ಕಾಶ್ಮೀರ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿರುವಂತಹ ದೃಶ್ಯಗಳನ್ನ ನೋಡಬಹುದು. ಸಂಪೂರ್ಣವಾಗಿ ಬೋಟ್ ಹೌಸ್ಗಳು ಏನ್ ನೋಡ್ತಾ ಇದ್ದೀರಿ, ಆ ಎಲ್ಲಾ ಬೋಟ್ ಹೌಸ್ಗಳಲ್ಲೂ ಕೂಡ ಜನರು ತುಂಬಿ ತುಳುಕ್ತಾ ಇದ್ರು. ರಾತ್ರಿ ವಿಶೇಷವಾಗಿ ಅಲ್ಲಿ ಜನರು ತಂಗ್ಲಿಕ್ಕೆ ಹೆಚ್ಚು ಇಷ್ಟವನ್ನ ಪಡ್ತಾ ಇದ್ರು. ಇಡೀ ದಾಲ್ ಲೇಕ್ನ ಬೋಟ್ ಹೌಸ್ಗಳು ಸಾಕಷ್ಟು ಫೇಮಸ್ ಕೂಡ ಇರುವಂತದ್ದು. ಸೊ ಇವತ್ತು ಅಲ್ಲಿನ ಸಿಚುವೇಶನ್ಗಳು ಬೇರೆ ಇದೆ. ಪ್ರವಾಸಿಗರು ಇಲ್ಲ, ದೋಣಿಯಲ್ಲೂ ಕೂಡ ಪ್ರವಾಸಿಗರು ಓಡಾಡೋದನ್ನ ನೋಡ್ಲಿಕ್ಕೆ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ನೋಡಿ, ಇಲ್ಲೆಲ್ಲ ಕೂಡ ದೋಣಿಗಳು ಖಾಲಿಯಾಗಿ ನಿಂತಿರುವಂಥದ್ದನ್ನು ನೋಡ್ಬೋದು. ಸಾಮಾನ್ಯ ದಿನಗಳಲ್ಲಿ ಬಂದರೆ ಈ ದೋಣಿಗಳೆಲ್ಲವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ವು. ಒಂದು ಬೋಟ್ಗಳು ಕೂಡ ಖಾಲಿ ನೋಡಲಿಕ್ಕೆ ಸಾಮಾನ್ಯವಾಗಿ ಸಿಗಲ್ಲ. ಒಂದರ ಹಿಂದರಂತೆ ಒಂದು ಪ್ರವಾಸಿಗರನ್ನ ಕರ್ಕೊಂಡು ಇಡೀ ಲೇಕನ್ನು ಸುತ್ತುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಇದು ಒಂದು ಪರಿಸ್ಥಿತಿ. ಆದರೆ ಇನ್ನೊಂದು ಪರಿಸ್ಥಿತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಾಲ್ ಲೇಕ್ನ ಮುಂಭಾಗದ ರಸ್ತೆಯನ್ನು ಕೂಡ ನೋಡ್ಬೋದು. ಈ ರಸ್ತೆಯ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಭದ್ರತೆಯನ್ನ ಎಲ್ಲ ಕಡೆಯೂ ಕೂಡ ನಿರಂತರವಾಗಿ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಈಗ ಭದ್ರತೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ದಾಲ್ ಲೇಕ್ನ ಬಳಿಯಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಓಡಾಡುವಂತ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಈ ಒಂದು ವಾಹನಗಳನ್ನು ನಿಯೋಜನೆ ಮಾಡಿದೆ. ಹೆಚ್ಚಿನ ಭದ್ರತೆಗಳನ್ನು ಕೂಡ ನಿಯೋಜಿಸುವಂತ ಕೆಲಸವನ್ನ ಇಲ್ಲಿ ನಿರಂತರವಾಗಿ ಮಾಡಲಾಗ್ತಾ ಇದೆ. ಈಗಾಗಲೇ ಸಂಭಾವ್ಯ ದಾಳಿಯ ಎಚ್ಚರಿಕೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಟಾಲಿಯನ್ಗಳನ್ನು ಕೂಡ ಇಲ್ಲಿ ನಿಯೋಜಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಅಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸೊ ಹೀಗಾಗಿ
ಇವತ್ತಿನ ಪರಿಸ್ಥಿತಿ ಏನಿದೆ ಅತ್ಯಂತ ಸೂಕ್ಷ್ಮವಾಗಿ ಇರುವಂಥದ್ದು. ಮತ್ತೆ ನೋಡಿ ಇಲ್ಲಿ ಗೇಟ್ ನಂಬರ್ 16 ಏನು ನೋಡ್ತಿದ್ರಿ, ಇದು ಘಾಟ್ ನಂಬರ್ 16 ಆಗಿರುವಂಥದ್ದು. ಅಂದ್ರೆ ಈ ಘಾಟ್ಗಳ ಮೂಲಕ ಜನರು ಏನು ಬೋಟ್ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ರು, ದೋಣಿ ವಿಹಾರವನ್ನ ಮಾಡ್ತಾ ಇದ್ರು. ಬಟ್ ಇವತ್ತು ಪರಿಸ್ಥಿತಿ ನೋಡಿ ಹೇಗಿದೆ ಅನ್ನುವಂಥದ್ದನ್ನ, ದೋಣಿಗಳಲ್ಲಿ ಜನರು ಹತ್ಲಿಕ್ಕೆ ಯಾರು ಕೂಡ ಇಲ್ಲ, ಸಂಪೂರ್ಣವಾಗಿ ಖಾಲಿ ಕೂತಿರುವಂಥದ್ದು, ನಾವಿಕರೆಲ್ಲರೂ ಕೂಡ ಖಾಲಿ ಕೂತ್ಕೊಂಡಿರುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಒಂದ್ ರೀತಿ ದೊಡ್ಡ ಹೊಡೆತ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಬಿದ್ದಿರುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರುವಂಥದ್ದು, ಪ್ರವಾಸೋದ್ಯಮದ ಮೇಲೆ ಇಡೀ ಕಾಶ್ಮೀರ ನಿಂತ್ಕೊಂಡಿತ್ತು. ಆದ್ರೆ ಈಗ ಈ ಒಂದು ಭಯೋತ್ಪಾದಕ ದಾಳಿ ಪ್ರವಾಸಿಗರ ಮೇಲೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಈಗ ಕಾಶ್ಮೀರಕ್ಕೆ ಬರ್ಲಿಕ್ಕೂ ಕೂಡ ಹೆದರ್ತಾ ಇರುವಂಥದ್ದು. ಹೀಗಾಗಿ ಕಾಶ್ಮೀರದಲ್ಲಿ ಒಂದು ಕಡೆ ಪ್ರವಾಸಿಗರು ಇಲ್ಲದೆ ಇರುವಂಥದ್ದು ಒಂದಾದ್ರೆ, ಮತ್ತೊಂದು ಕಡೆ ಸಂಭಾವ್ಯ ದಾಳಿಯ ಹಿನ್ನೆಲೆಯಲ್ಲಿ ಈಗ ಪ್ರವಾಸಿ ತಾಣಗಳನ್ನು ಕೂಡ ನಿರ್ಬಂಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಜಮ್ಮು ಕಾಶ್ಮೀರದಲ್ಲಿರುವಂತಹ ಪ್ರಮುಖ ಪ್ರವಾಸಿ ತಾಣಗಳೇನಿದ್ದಾವೆ, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿದ್ದಾವೆ, ಅವೆಲ್ಲವೂ ಕೂಡ ಖಾಲಿಯಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ.